ಮೊದಲಿಗೆ ಆತ್ಮೀಯ ಸ್ನೇಹಿತರಲ್ಲ, ಬ್ರದರ್ ಅಲ್ಲ, ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ದೇವರವ್ರಿಗೆ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಎಂಥ ಮನಸ್ಸು ಅಂದರೆ ಎಲ್ರಿಗೂ ಮೊದಲು ಬೇಕಾಗಿರೋದು ಜೀವನದಲ್ಲಿ ಆರೋಗ್ಯ. ಮೊದಲಿಗೆ ಅವರು ಆರೋಗ್ಯ ಕ್ಯಾಂಪ್ ಮಾಡ್ತಾಯಿದ್ದಾರೆ. ಅವರೆಲ್ಲ ಹಿರಿಯರ ಆಶೀರ್ವಾದ. ಆರೋಗ್ಯ ಕ್ಯಾಂಪ್ ಮಾಡೋದಕ್ಕೆ ಎಷ್ಟು ಜನ ಬಂದಿದ್ದಾರೆ, ಅವರೆಲ್ಲರೂ ಕೂಡ ಎಷ್ಟು ಖುಷಿ ಆಗ್ತಾರೆ ಅಂತಂದರೆ ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಕೂಡ ಕ್ಯಾಂಪ್ಗಳನ್ನ ಮಾಡ್ತಾ ಇರ್ತೀವಿ. ಎಷ್ಟು ಕಷ್ಟ ಇದೆ ಅಂತಲೂ ಗೊತ್ತು ನಮಗೂ ಕೂಡ ಕ್ಯಾಂಪ್ಗಳನ್ನ ಮಾಡೋದು ಕೂಡ. ವರ್ಷದಲ್ಲಿ ಒಂದೇ ದಿನ ಅವಕಾಶಗಳು ಸಿಗುತ್ತೆ ನಮ್ಗಳಿಗೆ. ಟೈಮ್ ಸಿಗೋದೇ ಬರ್ಡೇ ದಿನ, ಹುಟ್ಟಿದ ಹಬ್ಬದ ದಿವಸ. ಬಟ್ ಆದರೂ ಕೂಡ ಅವತ್ತು ಕೂಡ ಇವರು ಬ್ಯುಸಿ ಟೈಮ್ನ ತಗೊಂಡು ಹೆಲ್ತ್ ಕ್ಯಾಂಪ್ನ ಮಾಡ್ತಾಯಿದ್ದಾರೆ. ಅದು ಮುಂದೆ ನಿಂತ್ಕೊಂಡು ನಡೆಸ್ತಾಯಿದ್ದು ಸಾಮಾನ್ಯದ ಕೆಲಸ ಅಲ್ಲ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೀಲಿ ಅಂತ ನಾವು ಮನಸ್ಪೂರ್ವಕವಾಗಿ ನಾನು ಅವ್ರಿಗೆ ಶುಭ ಕೋರ್ತಾ ಇದ್ದೀನಿ. ಇಲ್ಲ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮೊದಲಿಗೆ ನಾನು ವಿಶೇಷವಾಗಿ ಹುಟ್ಟುಹಬ್ಬದ ಆಚರಣೆಯ ಸಂಭ್ರಮ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮಿಂದ ಸಮಾಜಕ್ಕೆ ಏನಾದರೂ ಕೊಡುಗೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಒಂದು ಏನು ಶಿಬಿರಗಳನ್ನು, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, 40 ಸೇರಿದಂತೆ ಅನೇಕ ಒಂದು ಹಾಸ್ಪಿಟಲ್ಗಳ ಟೈಅಪ್ನೊಂದಿಗೆ ನಾವು ನಡೆಸ್ತಾ ಬಂದಿದ್ದೀವಿ. ಇಲ್ಲಿ ECG ಆಗಿರ್ಬೋದು, ಐ ಚೆಕಪ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಮತ್ತು ಮಹಿಳೆಯರಿಗೆ ಆಪ್ತ ಸಮಾಲೋಚಕರು ಕೊಡೋದ್ರ ಜೊತೆಗೆ ಒಂದು ವಿಶೇಷವಾದಂತಹ ಒಂದು ಸೇವೆ ಇಲ್ಲಿ ಜರುಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಕಾಳಜಿ ಏನು ಅಂದರೆ ಪ್ರತಿಯೊಬ್ಬರೂ ಕೂಡ ಈ ನಾಡಿನಲ್ಲಿ ಆರೋಗ್ಯವಾಗಿ ಇರೋದ್ರ ಜೊತೆಗೆ ಪ್ರತಿಯೊಬ್ಬರನ್ನು ಕೂಡ ಆರೋಗ್ಯವಂತರಾಗಿ ನೋಡಿಕೊಳ್ತಕ್ಕಂಥ ಸಾಮಾಜಿಕ ಕಾರ್ಯ ಪ್ರತಿಯೊಬ್ಬರ ಮೇಲಿದೆ. ಹಾಗಾಗಿ ನಾವೊಬ್ಬರೇ ಚೆನ್ನಾಗಿರೋದಲ್ಲ, ಎಲ್ಲ ಸಮಾಜವನ್ನು ಕೂಡ ಚೆನ್ನಾಗಿಟ್ಕೊಳ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸಣ್ಣ ಅಳಿಲು ಸೇವೆ ನಾನು ನಿರ್ವಹಿಸ್ತೀನಿ. ಎಲ್ಲರಿಗೂ ಶುಭೋದಯ, ನಮಸ್ಕಾರ. ಮೊಟ್ಟ ಮೊದಲು ನನ್ನ ಸಹೋದರರ ಸಮಾನರಾದಂಥ ಅರುಣ್ ಕುಮಾರ್ ಅವರಿಗೆ ಜನ್ಮದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಅವರು ಬಸವ ತತ್ವದಲ್ಲಿ ನಡೆಯುವಂಥ ಒಬ್ಬ ಧೀಮಂತ ಧೀರ ಅಂದರೆ ತಪ್ಪಾಗಲಾರ್ದು. ಇವತ್ತು ಅವರು ನಾನು ಆರೋಗ್ಯವಾಗಿರ್ತೀನಿ, ಸಮಾಜನೂ ಆರೋಗ್ಯವಾಗಿರಬೇಕು ಅನ್ನೋವಂಥ ಒಂದು ಸಿದ್ಧಾಂತದೊಂದಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ ಅಂತ. ಯಾಕೆಂದರೆ ಇವತ್ತಿನ ದಿನದಲ್ಲಿ ಆರೋಗ್ಯನ ಕಾಪಾಡ್ಕೊಳ್ಳೋದು ಬಹಳ ಈಸಿ ಮತ್ತು ಬಹಳ ಅಗ್ಗ. ಆದರೆ ಕೆಟ್ಟೋಗಿರೋ ಆರೋಗ್ಯನ ನಾವು ಸುಧಾರಣೆ ಮಾಡ್ಕೊಳ್ಳೋದು ಅಷ್ಟೇ ದುಬಾರಿ ಇದೆ, ಅಷ್ಟೇ ಕಷ್ಟದಾಯಕ ಇದೆ. ಅದನ್ನು ಅರ್ಥ ಮಾಡಿಕೊಂಡು ನನ್ನೊಂದಿಗೆ ಎಲ್ಲರೂ ಆರೋಗ್ಯವಾಗಿರಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರು ಏನಂದರೆ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡುವಾಗ ಬರೀ ಕೇಕ್ ಕಟ್ ಮಾಡೋದು, ನಮ್ಮ ಬಂಧು ಬಳಗನ ಸೇರಿಸೋದು ಅಥವಾ ಎಲ್ಲೋ ಹೋಗಿ ಪಾರ್ಟಿ ಮಾಡೋದಕ್ಕಿಂತ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದರೆ ನಮ್ಮೊಂದಿಗೆ ಸಮಾಜನೂ ಕೂಡ ಆರೋಗ್ಯವಾಗಿರುತ್ತೆ ಅನ್ನೋದೇ ಮುಖ್ಯ ಉದ್ದೇಶ. ಹಾಗಾಗಿ ಅವರು ಒಂದು ಅತ್ಯುತ್ತಮ ಕಾರ್ಯಕ್ರಮ. ವಿಶೇಷವಾಗಿ ಅವರ ಬೆನ್ನಿಂದಿರೋರು ಅವ್ರ ಶ್ರೀಮತಿಯವರು, ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಸ್ತ್ರೀ ಇರ್ತಾಳೆ ಅಂತ ನಾನು ಯಾವತ್ತೂ ಹೇಳಲ್ಲ, ಹೆಂಡತಿ ಇರ್ತಾಳೆ ಅಂತಲೇ ಹೇಳೋದು. ಹಾಗಾಗಿ ಆ ಹೆಂಡತಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಆ ತತ್ವದಲ್ಲಿ ನಡೀತಿದ್ದಾರೆ. ಇಡೀ ಕುಟುಂಬ ಆ ತತ್ವದಲ್ಲಿ ನಡೀತಾ ಇದೆ ಅನ್ನೋದೇ ಭಾಳ ಸಂತೋಷ. ಇದೇ ರೀತಿ ತಮ್ಮಿಂದ ಇನ್ನೂ ಸಮಾಜಮುಖಿ ಕಾರ್ಯಗಳು ಹೆಚ್ಚಾಗಿ ಆಗಲಿ ಅಂತ ನಾನು ಹಾರೈಸ್ತೀನಿ ಸರ್. ಥ್ಯಾಂಕ್ ಯು. ನಾನು ಮಧುರಾ ಅಶೋಕ್ ಕುಮಾರ್, ಗಿನ್ನಿಸ್ ವಿಶ್ವ ದಾಖಲೆ ವಿಜೇತೆ. ನಾನು ರಕ್ತದಾನದಲ್ಲಿ 125 ಬಾರಿ ರಕ್ತದಾನವನ್ನು ಮಾಡಿ ಗಿನ್ನಿಸ್ ವಿಶ್ವ ದಾಖಲೆ ಮಾಡಿದ್ದೀನಿ. ಆ ಸಂದರ್ಭದಲ್ಲಿಯೂ ಕೂಡ ಒಂದು ಅಭಿನಂದನಾ ಸಮಾರಂಭ, ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಾನ ಮನಸ್ಕರು ಅನ್ನೋವಂಥ ಒಂದು ಗುಂಪನ್ನು ಮಾಡಿಕೊಂಡು ಅರುಣ್ ಕುಮಾರ್ ಅವರು ಆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರು. ಈಗಲೂ ಜನವರಿ 4ನೇ ತಾರೀಕಿಗೆ ಒಂದು ಅಭಿನಂದನಾ ಗ್ರಂಥ ಬಿಡುಗಡೆ ಇದೆ. ಅದಕ್ಕೂ ಕೂಡ ಅವರು ಒಬ್ಬ ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂದರೆ ನನ್ನ ಒಂದು ಶಕ್ತಿ, ನನ್ನ ಬಲ ಅಂತಂದರೆ ತಪ್ಪಾಗಲಾರ್ದು.